ತುಂಬ ಟೇಸ್ಟಿಯಾದಂತಹ ಬಾಳೆಕಾಯಿ ತವಾ ಫ್ರೈ ಮಾಡೋಣ ಬನ್ನಿ. ಇದಕ್ಕೆ ನಾನು ಇವಾಗ ಒಂದು ಬಾಳೆಕಾಯನ್ನು ತಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿದ ನಂತರ ಈ ಮೇಲ್ಗಡೆ ಇರುವಂತಹ ಆ ಸಿಪ್ಪೆಯನ್ನು ಕೂಡ ನಾನು ಈ ಒಂದು ಸೌತೆಕಾಯಿ ಹುರಿಯೋದ್ರಲ್ಲಿ ತೆಗಿತಾ ಇದ್ದೀನಿ. ಈ ಬಾಳೆಕಾಯಿ ತವಾ ಫ್ರೈನ ಮೊಸರನ್ನಕ್ಕೆ, ಚಿತ್ರಾನ್ನ, ಪುಳಿಯೋಗರೆ, ಅನ್ನ ಸಾಂಬಾರು ಯಾವುದಕ್ಕಾದ್ರೂ ಕೂಡ ಸೈಡ್ ಡಿಶ್ ಆಗಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದನ್ನು ಶಾಲೋ ಫ್ರೈ ಮಾಡೋದ್ರಿಂದ ಸ್ವಲ್ಪ ಆರೋಗ್ಯವೂ ಕೂಡ. ಈಗ ಬಾಳೆಕಾಯನ್ನು ಕಟ್ ಮಾಡಬೇಕು. ಅತಿ ದಪ್ಪಾಗಿಯೂ ಕೂಡ ಕಟ್ ಮಾಡೋದು ಬೇಡ, ಅತಿ ಸಣ್ಣದಾಗಿಯೂ ಕಟ್ ಮಾಡೋದು ಬೇಡ. ಮೀಡಿಯಮ್ ಸೈಜ್ನಲ್ಲಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡಿರುವಂತಹ ಬಾಳೆಕಾಯನ್ನು ಈ ರೀತಿ ಬೌಲ್ನಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1/4 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಹಾಗೆ 1/2 ಟೀ ಸ್ಪೂನ್ ಧನಿಯಾ ಪೌಡ್ರು, 1/2 ಟೀ ಸ್ಪೂನ್ ಜೀರಿಗೆ ಪೌಡ್ರು, 1/2 ಟೀ ಸ್ಪೂನ್ ಗರಂ ಮಸಾಲ, 2 ಟೀ ಸ್ಪೂನ್ ಖಾರದ ಪುಡಿಯನ್ನು ಹಾಕಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಹಿಂಗನ್ನು ಬಳಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟು ಮತ್ತು ಕರಿಬೇವು, ಹಾಗೆ ಸ್ವಲ್ಪ ನೀರನ್ನು ಈ ರೀತಿ ಚಿಮುಕಿಸಿ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲವೂ ಚೆನ್ನಾಗಿ ಕೋಟ್ ಆಗಬೇಕು. ಈಗ ಚೆನ್ನಾಗಿ ಎಲ್ಲ ಕೋಟ್ ಆಗಿದೆ ನೋಡಿ. ಇನ್ನು ಇದನ್ನು ಶಾಲೋ ಫ್ರೈ ಮಾಡಬೇಕು. ಇದಕ್ಕೆ ನಾನೀಗ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿದ ನಂತರ ಇದನ್ನೆಲ್ಲ ಒಂದು ಸರಿ ಈ ರೀತಿ ಮಾಡಿಕೊಂಡು ಇದರ ಮೇಲ್ಗಡೆ ಇವಾಗ ಒಂದೊಂದಾಗಿ ಬಾಳೆಕಾಯನ್ನು ಈ ರೀತಿ ಇಡಬೇಕು. ಬಾಳೆಕಾಯಿ ತವಾ ಫ್ರೈ ಮಾಡಲಿಕ್ಕೆ 10 ಮಿನಿಟ್ಸ್ ಇದ್ರೇ ಸಾಕು, ಅಷ್ಟು ಬೇಗನೆ ಆಗುತ್ತೆ. ಇದೆರಡೂ ಕಡೆನೂ ಚೆನ್ನಾಗಿ ಬೇಯಬೇಕು. ಈಗ ಒಂದು ಸೈಡ್ ಬೆಂದಾದ ನಂತರ ಇದನ್ನು ಫ್ಲಿಪ್ ಮಾಡಿ ಮತ್ತೊಂದು ಸೈಡು ಬೇಯಿಸ್ಕೋಬೇಕು. ಒಂದೊಂದಕ್ಕೂ ಒಂದೊಂದು ಮಿನಿಟ್ ಅಥವಾ 1.5 ಮಿನಿಟ್ ಬೆಂದರೆ ಸಾಕು ಅಷ್ಟೇ. ಈಗ ಎಲ್ಲವನ್ನು ಫ್ಲಿಪ್ ಮಾಡ್ತಾ ಇದ್ದೀನಿ. ಎರಡೂ ಕಡೆ ಬೆಂದಿದೆ. ಸೊ ಇವಾಗ ಅದನ್ನು ತೆಗೆದಿಟ್ಟಿದ್ದೀನಿ. ಮತ್ತೆ ಸೇಮ್ ಪ್ರೊಸೀಜರ್. ಸೊ ಎಣ್ಣೆ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಅದಾದ ನಂತರ ಇದರ ಮೇಲೆ ಎಲ್ಲವನ್ನು ಅರೇಂಜ್ ಮಾಡಿ ಎರಡೂ ಸೈಡು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ನಮ್ಮ ರುಚಿಯಾದಂತಹ ಬಾಳೆಕಾಯಿ ತವಾ ಫ್ರೈ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗಾರ್ನಿಷಿಂಗ್ಗೋಸ್ಕರ ನಾನು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ನೀವು ಈ ರೀತಿ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.